दिन के बाद 10 दिन के बाद आपने भला वो भी रुद्राक्ष खा लिया। अच्छा 10 दिन के बाद में 10 दिन के बाद अमृत मिला है प्रसाद। हाँ ಮಹಾಕುಂಭ ಮೇಳದಲ್ಲಿ ವೈರಲ್ ಆದ ಮೋನಾಲಿಸಾ ಯುವತಿಯು ತನ್ನ ಸ್ವಗ್ರಾಮಕ್ಕೆ ಮರಳಿದ್ದಾಳೆ. ಈ ಘಟನೆಯು ಕನ್ನಡದಲ್ಲಿ ವ್ಯಾಪಕವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಮೋನಾಲಿಸಾ ಕುಟುಂಬ ಕಣ್ಣೀರು ಹಾಕ್ತಿರೋದೇಕೆ? ಈ ಪ್ರಶ್ನೆಯು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಾಗೂ ಸುದ್ದಿ ವಾಹಿನಿಗಳಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಮಹಾಕುಂಭದ ಮೋನಾಲಿಸಾ ಮನೆ ಸೇರಲು ಕಾರಣ ಏನು? ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಲು ಜನರು ಆಸಕ್ತಿ ತೋರುತ್ತಿದ್ದಾರೆ. ಈ ಘಟನೆಯು ಕನ್ನಡದ ಜನರಲ್ಲಿ ಹಲವು ಭಾವನೆಗಳನ್ನು ಹುಟ್ಟುಹಾಕಿದೆ. ಟಿವಿ5 ಕನ್ನಡ ನಂತಹ ಸುದ್ದಿ ವಾಹಿನಿಗಳು ಈ ಘಟನೆಯ ಕುರಿತು ವಿಸ್ತೃತ ವರದಿಗಳನ್ನು ಪ್ರಸಾರ ಮಾಡುತ್ತಿವೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಘಟನೆಯ ಬಗ್ಗೆ ವಿವಿಧ ಕೋನಗಳಿಂದ ಚರ್ಚೆಗಳು ನಡೆಯುತ್ತಿವೆ. ಮೋನಾಲಿಸಾ ಎಂಬ ಹೆಸರು ಕನ್ನಡದಲ್ಲಿ ಈಗ ಒಂದು ಸಂಭಾಷಣೆಯ ವಿಷಯವಾಗಿದೆ. ಮಹಾಕುಂಭ ಮೇಳದ ಮೋನಾಲಿಸಾ ಮನೆ ಸೇರಲು ಕಾರಣ ಏನು? ಮೋನಾಲಿಸಾ ಕುಟುಂಬ ಕಣ್ಣೀರು ಹಾಕ್ತಿರೋದೇಕೆ? ಟಿವಿ5 ಕನ್ನಡನಲ್ಲಿ ಈ ಘಟನೆಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ. ಇಂದಿನ ಡಿಜಿಟಲ್ ಯುಗದಲ್ಲಿ ಸಾಮಾಜಿಕ ಜಾಲತಾಣ ಎನ್ನುವುದು ಮ್ಯಾಜಿಕ್ ಸ್ಟಿಕ್ ಇದ್ದ ಹಾಗೆ. ಸಾಮಾಜಿಕ ಜಾಲತಾಣ ಎಂಥವರನ್ನೂ ಕೂಡ ರಾತ್ರಿ ಬೆಳಗಾಗುವಷ್ಟರಲ್ಲಿ ಜೀರೋದಿಂದ ಹೀರೋ ಮಾಡುತ್ತದೆ. ಆದರೆ ಅತಿಯಾದರೆ ಅಮೃತವೂ ವಿಷ ಎನ್ನುವಂತೆ ಕೊನೆಗೆ ಹೀರೋದಿಂದ ಜೀರೋ ಮಾಡುತ್ತದೆ. ಇದಕ್ಕೆ ನೂರಾರು ಉದಾಹರಣೆಗಳು ನಮ್ಮ ಕಣ್ಣ ಮುಂದಿದೆ. ಇದೀಗ ಅದೇ ಸಾಲಿಗೆ ಮಹಾಕುಂಭ ಮೇಳದ ಸುಂದರ ಕಣ್ಣಿನ ಹುಡುಗಿ ಮೊನಾಲಿಸಾ ಕೂಡ ಸೇರಿದ್ದಾಳೆ. ಮೊನಾಲಿಸಾ ಮಧ್ಯಪ್ರದೇಶದ ಇಂದೋರ್ನ ಬಡ ಕುಟುಂಬದ ಹೆಣ್ಣು ಮಗಳು. ತಂದೆ ತಾಯಿಗೆ ಆರ್ಥಿಕವಾಗಿ ನೆರವಾಗುವ ಉದ್ದೇಶದಿಂದ ಮೊನಾಲಿಸಾ ಹಾಗೂ ಆಕೆಯ ತಂಗಿ ಕೂಡ ಹಗಲು ರಾತ್ರಿ ಎನ್ನದೇ ಜನದಟ್ಟಣೆ ಇರುವ ಸ್ಥಳಗಳಲ್ಲಿ ಹಾಗೂ ರಸ್ತೆಗಳಲ್ಲಿ ಹೂವು, ಮಣಿ ಸರಗಳನ್ನು ಮಾರಾಟ ಮಾಡುತ್ತಿದ್ದರು. ತಾವಾಯಿತು ತಮ್ಮ ಹೊಟ್ಟೆಪಾಡಾಯಿತು ಎಂದುಕೊಂಡಿದ್ದ ಕುಟುಂಬಕ್ಕೆ ಇದೀಗ ಸಂಕಷ್ಟ ಎದುರಾಗಿದೆ. ಉತ್ತರ ಪ್ರದೇಶದ ಮಹಾಕುಂಭ ಮೇಳ 12 ವರ್ಷಗಳಿಗೊಮ್ಮೆ ನಡೆಯುವ ಹಿಂದೂ ಧರ್ಮದ ಅತಿ ದೊಡ್ಡ ಉತ್ಸವ. ಸುಮಾರು 1.5 ತಿಂಗಳು ನಡೆಯುವ ಈ ಬೃಹತ್ ಜಾತ್ರೆಯಲ್ಲಿ 40 ಕೋಟಿ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಹೀಗಾಗಿ ವ್ಯಾಪಾರ ವಹಿವಾಟು ಕೂಡ ಬಲು ಜೋರು. ಇದೇ ಲೆಕ್ಕಾಚಾರದ ಮೇಲೆಯೇ ಮಧ್ಯಪ್ರದೇಶದ ಇಂದೋರ್ನ ಮೊನಾಲಿಸಾ ಕುಟುಂಬ ಕೂಡ ಇಲ್ಲಿಗೆ ಬಂದಿತ್ತು. ಮಹಾಕುಂಭ ಮೇಳ ಆರಂಭವಾಗ ಮೊದಲೆರಡು ದಿನಗಳು ವ್ಯಾಪಾರ ಮಾಡಿಕೊಂಡಿದ್ದ ಮೊನಾಲಿಸಾ ಅದ್ಯಾವಾಗ ಒಬ್ಬ ವಿಡಿಯೋ ಕಂಟೆಂಟ್ ಕ್ರಿಯೇಟರ್ ಕಣ್ಣಿಗೆ ಬಿದ್ದಳೋ ಗೊತ್ತಿಲ್ಲ. ಅಂದಿನಿಂದ ಇಂದಿನವರೆಗೂ ಸಾಮಾಜಿಕ ಜಾಲತಾಣದಲ್ಲಿ ಆಕೆಯದ್ದೇ ಹವಾ. ಮುಗ್ಧ ನಗು, ಆಕರ್ಷಕ ಕಣ್ಣುಗಳು, ಕೈಯಲ್ಲಿ ಕುತ್ತಿಗೆಯಲ್ಲಿ ಒಂದಿಷ್ಟು ಮಣಿಗಳು, ಜೊತೆಗೆ ರುದ್ರಾಕ್ಷಿ ಹಾಗೂ ಮಣಿ ಸರಗಳ ಮಾರಾಟ ಮಾಡುತ್ತಿದ್ದ ಮೊನಾಲಿಸಾ ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆದಳು. ನೂರಾರು ಜನ ಆಕೆಯನ್ನು ಹುಡುಕಿ ಬಂದು ಮಾತನಾಡಿಸಿ ವಿಡಿಯೋ ಮಾಡಿಕೊಳ್ಳಲು ಆರಂಭಿಸಿದರು. ಇದೇ ಈಗ ಆಕೆಗೆ ಮುಳ್ಳಾಗಿದ್ದು, ಸದ್ಯ ಆಕೆ ಹೊಟ್ಟೆಪಾಡಿಗಾಗಿ ಬಂದ ಈ ಊರನ್ನೇ ತೊರೆಯುವಂತಾಗಿದೆ. ಹೌದು, ಯಾವಾಗ ಮೊನಾಲಿಸಾ ವಿಡಿಯೋಗಳು ವೈರಲ್ ಆದವೋ ಅಂದಿನಿಂದ ಆಕೆಗೆ ವ್ಯಾಪಾರ ಮಾಡಲು ಸಹ ಸಾಧ್ಯವಾಗಲಿಲ್ಲ. ಬಂದವರೆಲ್ಲ ಫೋಟೋ ವಿಡಿಯೋ ಅಂತ ಆಕೆಯ ಹಿಂದೆ ಬಿದ್ದರು. ಇದರಿಂದ ಬೇಸತ್ತ ಆಕೆಯ ತಂದೆ ನೀನು ಇಲ್ಲಿ ಇರುವುದೇ ಬೇಡ ಎಂದು ಆಕೆಯನ್ನು ಮಹಾಕುಂಭ ಮೇಳದಿಂದ ಕರೆದುಕೊಂಡು ಊರಿಗೆ ಹೋಗಿದ್ದಾರೆ. ವ್ಯಾಪಾರವೂ ಇಲ್ಲದೆ ಕಂಗೆಟ್ಟ ಕುಟುಂಬ ಈಗ ಮೊನಾಲಿಸಾಳನ್ನು ತಮ್ಮ ಊರಿಗೆ ವಾಪಸ್ ಕಳುಹಿಸಿದ್ದಾರೆ. ಈ ವಿಚಾರಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಚರ್ಚೆ ಆಗುತ್ತಿದೆ.